ನಮಸ್ಕಾರ ಗುರುಗಳು, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ತೋಟದ ಬಗ್ಗೆ ಏನೇನು ಮಾಡಿದ್ದೀನಿ, ಏನೇನು ಮಾಡ್ತಾಯಿದ್ದೀನಿ ಅಂದರೆ ಯಾವ್ದು ಗಿಡಗಳು ಹಾಕಿದ್ದೀನಿ ಎಲ್ಲ ನಿಮಗೆ ವಿವರವಾಗಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಗುರುಗಳೇ. ಬನ್ನಿ ನೋಡೋಣ. ಮೊದಲನೇದಾಗಿ ಸ್ನೇಹಿತರೆ ನೋಡಿ, ಇದು ನಮ್ಮದು ಬಟರ್ ಫ್ರೂಟ್ ತೋಟ ನೋಡಿ. 4.5 ವರ್ಷ ನನ್ನ ಬಟರ್ ಫ್ರೂಟ್ ಗಿಡಗಳಿಗೆ. ಅಂತೂ ಇಂತೂ ನಾನು ಯಾವುದೇ ರೀತಿ ಈಗ ಕಸಿ ಗಿಡಗಳನ್ನ ನಾನು ಹಾಕಿಲ್ಲ, ಎಲ್ಲ ಸೀಡ್ಲಿಂಗ್ ಗಿಡಗಳು. ಬಟ್ ನಾನು ಮಾಡಿದಾಗ ಫುಲ್ ಎಲ್ಲ ಇದು ಯಾವುದೇ ರೀತಿ ನಾನು ಕೆಮಿಕಲ್ ಯೂಸ್ ಮಾಡಬಾರ್ದು ಅಂತ ಮಾಡಿದಂಥ ಗಿಡಗಳು ನೋಡಿ. ಇಲ್ಲಿ 4 ವರ್ಷದ ಹಿಂದೆ ಉಳಿಸಿದ್ದು. ಆಗ ಈಗ ನಾನೊಂದು ಮಿನಿ ರೋಡ್ ಟ್ರಿಲ್ಲರ್ ತೊಗೊಂಡಿದ್ವಿ. ಸೊ ಇಲ್ಲಿ ಸೆಂಟ್ರಲ್ಲಿ ಏನಾದರೂ ಮಾಡಬೇಕು ಅಂತ ಒಂದು ಕಾರಣಕ್ಕೋಸ್ಕರ ಈ ಥರ ಹೊಡೆದಿರೋದು. ಇದು ಬಂದುಬಿಟ್ಟು ಲಕ್ಷ್ಮಣ ಫಲ ಸ್ನೇಹಿತರೆ ನೋಡಿ. ಸ್ನೇಹಿತರು ಕೊಟ್ಟಂಥ ಲಕ್ಷ್ಮಣ ಫಲ ಒಂದು 50 ಲಕ್ಷ್ಮಣ ಫಲ ಗಿಡ ಇದೆ. ಗಿಡದಿಂದ ಗಿಡಕ್ಕೆ 18 ಅಡಿ ಇದೆ ಸ್ನೇಹಿತರೆ. ಗಿಡದಿಂದ ಗಿಡಕ್ಕೆ 18 ಅಡಿ ಇದೆ, ಸಾಲಿಂದ ಸಾಲಿಗೂ 18 ಅಡಿನೇ ಇದೆ. ಇದ್ರ ಮಧ್ಯೆ ನಾನು ಮೊದಲು ಇದು ಹಾಕೋಕ್ಕಿಂತ ಮುಂಚೆ ನಾನು ಹಾಕಿದ್ದೆ, ಯಾವುದು ಸೀಬೆ ಹಾಕಿದ್ದೆ. ಸೀಬೆ ನನಗೆ ನಮೋಟಡ್ಸ್ ಬಂದು ಎಲ್ಲ ಹೊರಟೋಗ್ಬಿಡ್ತು ನೋಡಿ. ಇದು 4.5 ವರ್ಷದ ಗಿಡ, ಇದು ನನ್ನ ಬಟರ್ ಫ್ರೂಟ್ ತೋಟದ್ದು. ಸೊ ಇವಾಗ ಹೀಲ್ಡಿಂಗ್ ಸ್ಟಾರ್ಟ್ ಆಗಿದೆ ನೋಡಿ. ಖುಷಿ ಆಗುತ್ತೆ ನೋಡೋಕ್ಕೆ ಫಸ್ಟ್ ಟೈಮು ನೋಡಿ. ಕೂಡ ತುಂಬ ಚೆನ್ನಾಗಿದೆ. ಟೋಟಲ್ ಒಂದು 80 ಗಿಡ ಇದೆ ಸ್ನೇಹಿತರೆ. 80 ಗಿಡ 18 ಅಡಿಗೆ ಹಾಕಿದ್ದೀನಿ. ಬಾಡಲ್ಲಿ ತೆಂಗು ಹಾಕ್ಕೊಂಡಿದ್ದೀನಿ. ತೆಂಗು ಬಂದ್ಬಿಟ್ಟು ತುಂಬ ಹತ್ರ ಆಯಿತು ಅಂತ ಅನ್ನಿಸ್ತಾ ಇದೆ ನನಗೆ. ಯಾಕೆಂದರೆ ಒಂದು ಇದಾಗ ಹಾಕಿದ್ದು ನೋಡಿ. ತೆಂಗು ಕೂಡ ತುಂಬ ಚೆನ್ನಾಗೇ ಬಂದಿದೆ. ಇಲ್ಲಿ ತನಕ ಯಾವುದೇ ರೀತಿ ನಾನು ಒಂದೇ ಒಂದು ಕಾಳು ಕೂಡ ಗೊಬ್ಬರನ ಹೊರಗಡೆಯಿಂದ ತಂದು ಹಾಕಿಲ್ಲ, ಮತ್ತು ದನಿಂಗ್ ಗೊಬ್ಬರ ಕೂಡ ಹಾಕಿಲ್ಲ. ನಾನು ಯೂಸ್ ಮಾಡ್ತಾ ಇರೋಂಥದ್ದು OWDC. ಏಕೆಂದರೆ ನಮ್ಮ ಮನೇಲಿ ದನ ಕೂಡ ಇಲ್ಲ ಸ್ನೇಹಿತರೆ, ದನ ಇಲ್ಲ. ಆದ್ರೂ ನಾನು ಆರ್ಗ್ಯಾನಿಕ್ ಮಾಡಬೇಕಂತ ಬಂದು ನಾನು ಹುಚ್ಚುತನ ಅನಿಸುತ್ತೆ ಮೋಸ್ಟ್ಲಿ. ಬಟ್ ಭೂಮಿ ಎಲ್ಲ ಕೆಮಿಕಲಿಂದ ಈ ಆರ್ಗ್ಯಾನಿಕ್ಗೆ ಕನ್ವರ್ಟ್ ಆಗಬೇಕಂದ್ರೆ ಸಿಕ್ಕಾಬಡೆ ಟೈಮ್ ಹಿಡಿಯುತ್ತೆ ನೋಡಿ. ಎಲ್ಲ ಗಿಡಗಳು ಎಷ್ಟು ಚೆನ್ನಾಗಿದೆ, ಎಷ್ಟು ಗ್ರೀನಿಶ್ ಆಗಿ ಎಷ್ಟು ಸೂಪರಾಗಿದೆ ಅಂತ ಸ್ನೇಹಿತರೆ ನೋಡಿ. ಈ ಒಂದು 10 ಅಡಿ ಮೇಲೆ ಹುಟ್ಟಿದೆ ಗಿಡ. ಬಟ್ ಎಲ್ಲ ಇದೆ ಫಸ್ಟ್ ಇಯರು, ಇವಾಗ ಸ್ಟಾರ್ಟ್ ಆಗಿರೋದು ನೋಡಿ. ಇದು ಕೂಡ ಇಲ್ಡಿಂಗ್ ಸ್ಟಾರ್ಟ್ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿದ್ದಾವೆ ಕಾಯಿಗಳು, ಕಾಣಿಸ್ತಾ ಇಲ್ಲಲ್ಲಪ್ಪ. ನೋಡಿ, ಇದು ಒಂಥರ ಸೂಪರಾಗಿದೆ. ಇದು ಲಕ್ಷ್ಮಣ ಫಲ. ಲಕ್ಷ್ಮಣ ಫಲನೂ ಬ್ಯೂಟಿಫುಲ್ಲಾಗಿ ಬಂದಿದ್ದಾವೆ. ಈಗ ಸ್ನೇಹಿತರೆ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ ನೋಡಿ, ಇಲ್ಲಿ ತುಂಬ ಗ್ಯಾಪ್ ಇದೆ ನನಗಿಲ್ಲಿ. ಈಗ ಅದಕ್ಕೋಸ್ಕರನೇ ನನಗೀಗ ಸಿಕ್ಕಾಬಡೆ ಹುಲ್ಲು ಬರ್ತಾಯಿತ್ತು, ಎಲ್ಲ ಕಟ್ ಮಾಡ್ತಾಯಿದ್ದೆ, ಬೆಳೀತಾ ಇತ್ತು. ಬಟ್ ಏನು ಮಾಡಿದೆ, ಇಲ್ಲ ಇದಕ್ಕೆ ಏನಾದರೂ ಒಂದು ಮಾಡಲೇಬೇಕು ಅಂತೇಳಿ ಈಗ ನಾನು ಇದಕ್ಕೀಗ ಪ್ಲ್ಯಾನಿಂಗು ಲಾಸ್ಟ್ ಇಯರ್ ನುಗ್ಗೆನೂ ಹಾಕಿದ್ದೆ ಇದಕ್ಕೆ. ಲಾಸ್ಟ್ ಟೈಮ್ ಅಂದರೆ ಲಾಸ್ಟ್ ಇಯರ್ ಅನ್ನೋಕ್ಕಿಂತ ಒಂದು 2 ವರ್ಷದ ಹಿಂದೆ. ಬಟ್ ಅಂಥ ಏನು ಚೆನ್ನಾಗಿ ಆಗ್ಲದು ನುಗ್ಗೆ. ಸೊ ಈ ಸಲ ಇದಕ್ಕೆ ನೋಡಿ, ಈ ಸೆಂಟ್ರ್ ಲೈನಿಗೆ ನುಗ್ಗೆ ಮಾಡಬೇಕು ಅಂತ ಪ್ಲ್ಯಾನಿಂಗ್ ಮಾಡಿದ್ದೀನಿ. ಈಗ ನಾನು ಇವತ್ತೇನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ, ಇದನ್ನು ನಾನು ನಿಮಗೆ ಹಂತ ಹಂತವಾಗಿ ಇವತ್ತು ನಾನು ಈ ಥರ ತೋರಿಸಿರೋದು. ನೆಕ್ಸ್ಟು ನಾನು ನುಗ್ಗೆ ಎಲ್ಲ ಮಾಡಿದ ಮೇಲೆ ಬೇರೆ ಬೇರೆ ಪ್ಲ್ಯಾಂಟ ನಾನು ಹಾಕಿದ ಮೇಲೆ ಹೇಗಿರುತ್ತೆ ಅಂತ ಕೆಲವೊಂದು ನನ್ನ ಈ ತೋಟದ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ನೋಡಿ. ಎಲ್ಲ ಅತ್ಯುತ್ತಮವಾಗಿ ಬ್ಯೂಟಿಫುಲ್ಲಾಗಿ ಬಂದಿದೆ. ಕೆಲವರು ಅಂದ್ಕೊಂಡ್ರು, ಏನು ಈ ಥರ ಇಲ್ಲಿ ಎಲ್ಲ ನಮ್ಮದು ಕಲ್ಲನೆಲ್ಲ ಇಲ್ಲಿ. ನಾನು ಮಾಡಿದಾಗ ಇಲ್ಲಿ ಯಾವುದೇ ರೀತಿ ನೀರಿಲ್ಲ. ಇಲ್ಲಿ ನಾನೊಂದು ಅದೇನೋ ಬಂಡ ಧೈರ್ಯ ಅಂತಾರಲ್ಲ, ಆ ರೀತಿ ನೋಡಿ. ಎಲ್ಲ ಕಾಯಾಗಿದ್ದಾವೆ ಫಸ್ಟ್ ಇಯರು. ನೋಡಿ, ಇಲ್ಲಿ ಇದೇ ಫಸ್ಟ್ ಟೈಮ್ ಬಿಡ್ತಾ ಇರೋದು. ಎಲ್ಲ ಖುಷಿಯಾಗುತ್ತೆ ನೋಡೋಕ್ಕೆ. ಈಗ ಸಿಕ್ಕಾಪಟ್ಟೆ ಗ್ಯಾಪ್ ಇದೆ ಸ್ನೇಹಿತರೆ ನೋಡಿ. ಇಲ್ಲಿ ಇದು ಸೀಬೆ ಬರಲಿಲ್ಲ, ಇದು ನಮೋಟಡ್ಸು. ಇದು ಆ್ಯಕ್ಚುಲಿ ಇಲ್ಲಿ ಬರಲಿಲ್ಲ, ಏಕೆಂದರೆ ನಾನು ಮೇಂಟೆನೆನ್ಸು ಕೂಡ ನನಗೆ ಮಾಡೋಕ್ಕಾಗಲಿಲ್ಲ ಆ ಟೈಮಲ್ಲಿ, ನೀರಿಲ್ಲ ನೋಡಿ ಸ್ನೇಹಿತರೆ. ಇದೊಂದು ಟಾಪ್ ವರ್ಕ್ ಮಾಡಿದ್ದೀನಿ. ಟಾಪ್ ವರ್ಕ್ ಅಂದರೆ ಎಷ್ಟು ಅದ್ಭುತವಾಗಿ ಬಂದಿದೆ ನೋಡಿ. ಇದು ಬಂದ್ಬಿಟ್ಟು ಆ್ಯಶ್ ವೆರೈಟಿ. ಇದು ಬಂದ್ಬಿಟ್ಟು ಸೀಡ್ಲಿಂಗ್ ಗಿಡ, ನಾರ್ಮಲ್ ನಮ್ಮ ಹತ್ರ ಇದ್ದಂಥ ಗಿಡನೇ. ಒಂದು ಗಡ್ಡಿನ ತಗೊಂಬಂದು ಕಟ್ಟಿದ್ದೆ, ಒಂದು 7-8 ತಿಂಗಳಾಗಿದೆ. ಆದರೂ ಕೂಡ ಅತ್ಯದ್ಭುತವಾಗಿ ನೋಡಿ, ಸ್ಟೆಮ್ಮೆಲ್ಲ ಎಷ್ಟು ಹೀಲಿಂಗ್ ಆಗಿದೆ ನೋಡಿ. ಎಲ್ಲ ಚೆನ್ನಾಗಿದೆ, ಗೊತ್ತೇ ಆಗಲ್ಲ ಕಟ್ಟಿದೆ ಅಂತಲೇ. ಮೇ ಬಿ ಇನ್ನೊಂದು ವರ್ಷಕ್ಕೆ ನನಗೆ ಇದರಲ್ಲಿ ಕಾಯಿ ಬರ್ಬೋದು ಅಂದ್ಕೊಂಡಿದ್ದೀನಿ. ನೋಡೋಣ ಇಲ್ಲಿಗೆ ಹೆಂಗೆ ಬರುತ್ತೆ ಏನು ಎತ್ತ ಅಂತ ನಮ್ಮ ಇದಕ್ಕೆ ಗೊತ್ತಾಗುತ್ತಲ್ಲ. ಇಲ್ಲೊಂದು ಹಲಸು ಕೂಡ ಇದೆ, ಇದು ಬೀಜದ ಗಿಡ. ಸೊ ಇದು ಕೂಡ ನಮಗೆ ಕಸಿ ಕಟ್ಟಕ್ಕೆ ಬರೋದ್ರಿಂದ ನನಗೇನು ಅಂತ ಏನು ಸಮಸ್ಯೆ ಅನಿಸಲ್ಲ. ಓಕೆ, ನಮಗೇನು ಬೇರೆ ಥರ ಅದನ್ನು ಒಂದು ಕಸಿ ಕಟ್ಕೊಂಡು ಮಾಡ್ಕೊಳ್ಳೋಣ ಅಂತ.
ನೋಡಿ ಇದೆಲ್ಲ ಒಂದು ಎಷ್ಟೆಷ್ಟು ಹತ್ರ ಇದೆ, ಹೈಟ್ ಆಗಿದೆ ನೋಡಿ. ಇಲ್ಲಿ ಕೂಡ ಇದೊಂದು ಎಷ್ಟು ಕಾಯಿ ಬಂದಿದೆ ನೋಡಿ. ಇಲ್ಲಿ ಬಟರ್ ಫ್ರೂಟ್ಸ್ ಎಲ್ಲ ಸೀಡ್ಲಿಂಗ್ ಗಿಡ, ಇದು ಎಲ್ಲ ಗೊಂಚಿದೆ. ಬಟ್ ಇಷ್ಟು ಬಿಡಬಾರ್ದು. 4.5 ವರ್ಷ ಆಗಿದೆ, 4.5 ವರ್ಷ 4.75 ವರ್ಷ ಆಗಕ್ಕೆ ಬಂತು. ನೋಡೋಣ, ಇದು ಫಸ್ಟ್ ಟೈಮ್ ಅಲ್ವಾ. ನೋಡಿ ಇದೆಲ್ಲ ಕಟ್ ಆಯಿತು. ಎಲ್ಲ ಈಗ ಇದೆಲ್ಲ ಬ್ರಷ್ ಕಟಿಂಗ್ ಮಾಡಿರೋ ಸ್ನೇಹಿತರೆ, ಇಲ್ಲ ಉಳೋಕ್ಕಾಗಲ್ಲ ಇದನ್ನು. ಈಗ ನಮ್ಮ ಹತ್ರ ಒಂದು ಮಿನಿ ರೋಟ್ರ್ ಇದೆ, ಚಿಕ್ಕದು ಮಾಮೂಲಿ ಹೊಡೆಯೋದು. ಪಕ್ಕದವ್ರಿಗೆ ಹೇಳಿದ್ವಿ ಹುಲ್ ಕುಯ್ಕೊಳ್ಳಿ ಅಂತ, ಅವರೆಲ್ಲ ಕುಯ್ಕೊಳ್ಳಿಲ್ಲ. ಅವ್ರಿಗೆ ಬೇಕಾದ ಜಾಗದಲ್ಲಿ ಅಂತ ಕುಯ್ತಾಯಿದ್ರು. ಸೊ ಹಂಗಾಗಿ ಬೇಡ, ನಾವೇ ಹೊಡೆದು ಬಿಡೋಣ, ಹೆಂಗೂ ಗೊಬ್ಬರ ಆಗುತ್ತೆ, ಇಷ್ಟು ದಿವಸ ಗಂಟ ನಾವು ಹೊಡಿತಿದ್ವಲ್ಲ ಅನ್ನೋ ಥರ ಐತಿ ಹೊಡಿತಾಯಿದ್ದೀನಿ. ಇಲ್ಲಿ ಸ್ವಲ್ಪ ಹೊಡೆದಿದ್ದೀನಿ ನೋಡಿ. ಈಗ ಇದನ್ನೆಲ್ಲ ಈಗ ಈ ಸೆಂಟ್ರ್ ಪಾಯಿಂಟ್, ಯಾಕೆಂದರೆ ಬೇರೆಲ್ಲ ಸಿಕ್ಕಾಬಡೆ ದೂರಿಗೆ ಬಂದುಬಿಟ್ಟಿದೆ, ಇಲ್ಲೆಲ್ಲ ಬಂದುಬಿಟ್ಟಿದೆ ಬೇರು. ನನಗೆ ಅದೊಂದು ಬೇಜಾರಾಗುತ್ತೆ, ಆ ಬೇರು ಕಟ್ಟಾಯಿತು ಅಂತಂದರೆ, ಯಾಕೆಂದರೆ ಅಲ್ಲೇ ಅಲ್ವಾ ಆಹಾರ ತಿನ್ನೋಂಥದ್ದು. ಹಾಗಾಗಿ ಅದನ್ನು ಇವಾಗ ಚೇಂಜಸ್ಸು ಮಾಡಿ ಸ್ವಲ್ಪ ಒಂದು 3 ಅಡಿ 4 ಅಡಿಗೆ ಉತ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ಉತ್ಕೊಂಡು ಇದ್ರ ಸೆಂಟ್ರಿಗೆ ಈಗ ನುಗ್ಗೆ ರೆಡಿ ಇದೆ ನನ್ನ ಹತ್ರ. ಈಗ ನಮ್ಮದೇ ಆದ ನುಗ್ಗೆ ಪಕ್ಕದಲ್ಲಿ ಮಾಡಿದ್ದೀನಿ, ಅದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಕೂಡ ಇದು ಗ್ರಾಫ್ಟೆಡ್, ಇದು ನಾವೇ ಮಾಡಿದಂಥ ಗ್ರಾಫ್ಟೆಡ್ ಗಿಡ. ಇದು ಚೆನ್ನಾಗಿ ಫಸಲೆಲ್ಲ ಬಂತಿದ್ದು. ಈಗ ಒಂದು 2 ತಿಂಗಳಿಂದ ನಾನು ಮಾರಿದೆ. ಒಂದು 12 kg ಏನೋ 12.5 kg. ಅಲ್ಲೊಂದು ಪಕ್ಕದಲ್ಲಿ ಒಂದು ಗಿಡ ಇದೆ, ಅಲ್ಲೊಂದು ಗಿಡದ ಇದು ಸೇರಿ ಒಂದು 12.5 kg ಬಂದಿತ್ತು ಕಾಯಿ. ಅದನ್ನು ನಾನು 140 ರೂಪಾಯಿಗೆ ಇಲ್ಲೇ ಜ್ಯೂಸ್ ಅಂಗಡಿ ಕೊಟ್ಟೆ ಸ್ನೇಹಿತರೆ. ಬಟ್ ಅದು ಕೂಡ ಒಂದು ಒಳ್ಳೆ ರೀತಿ ಆಯಿತು ನೋಡಿ. ಇದು ಕೂಡ ಇದಾಗಿದೆ, ಎಲ್ಲ ಗಿಡ ಒಳ್ಳೊಳ್ಳೆ ಹೈಟ್ ಹೋಗಿದೆ. ಇಷ್ಟು ಹುಲ್ಲಿದೆ. ಪಪ್ಪಾಯ ಕೂಡ ಹಾಕಿದೆ. ಯಾಕೆ ಅಂತಂದರೆ ಇದು ಬಂದ್ಬಿಟ್ಟು ನಾನು ಒಂದು ಕಾಳು ಕೂಡ ಕೆಮಿಕಲ್ ಹಾಕಲ್ಲ, ಕೆಮಿಕಲ್ ಯೂಸ್ ಮಾಡಲ್ಲ. ಬಟ್ ನ್ಯಾಚುರಲಾಗಿ ಈಗ ಅದರಿಂದ ಅದೇ ಬೆಳಿಬೇಕು ಅಂತ ನೋಡಿ. ಇಲ್ಲಿ ಗ್ಲೀರಿಸೀಡಿಯಾ ಕೂಡ ಇದೆ ನೋಡಿ, ಅಲ್ಲಿ ಗ್ಲೀರಿಸೀಡಿಯಾ ಇದೆ. ತೆಂಗು, ಬಾಳೆ, ಇದು ಕೂಡ ಗ್ರಾಫ್ಟೆಡ್ಡು, ನಾವೇ ಮಾಡಿದ್ದು. ಯಾವುದೋ ಒಂದು ಬೇರೆ ಕಡೆಯಿಂದ ತಗೊಂಬಂದು ಮಾಡಿದಂಥ ಗಿಡ. ಇದು ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ. ಮಹಾಗನಿ ಇದೆ, ಬಾರ್ಡ್ರಿಗೆಲ್ಲ ಮಹಾಗನಿ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಬಾಳೆ, ಇದೆಲ್ಲ ಹೊಡಿಬೇಕು, ಹುಲ್ಲೆಲ್ಲ ಹೊಡಿಬೇಕು ನೋಡಿ. ಮಹಾಗನಿ ಕೂಡ ಅದ್ಭುತವಾಗಿ ಬಂದಿದೆ ನೋಡಿ. ಇಲ್ಲಿ ಅರಿಶಿಣ, ಇದು ಯಾವಾಗಲೂ ಒಂದು 4 ವರ್ಷದ ಹಿಂದೆ 1-2 ತಂದು ಹಾಕಿದ್ವಿ. ನಮ್ಗೆ ಅರಿಶಿಣ ಚೆನ್ನಾಗಿ ಸಿಕ್ಕಿದೆ, ಅದೆಲ್ಲ ಮನೇಲಿ ಇದೆ ಅದು ಅರಿಶಿಣ. ಈಗ ಇನ್ನೂ ಒಂದು ಪ್ಲ್ಯಾನ್ ಮಾಡ್ಬೋದು ನಾವು. ಇದ್ರ ಸೆಂಟ್ರಿಗೆ ಇದೆಲ್ಲ ಮಾಡಿಕೊಂಡು ನೀಟಾಗಿ ಉತ್ಕೊಂಡ್ರೆ, ಸ್ವಲ್ಪ ಗ್ಯಾಪ್ ಕೊಟ್ಕೊಂಡು ಅರಿಶಿಣ ಕೂಡ ನಾವು ಬೆಳ್ಕೊಬೋದು ಅಂತ ಒಂದು ಐಡಿಯಾ ಇದೆ. ಸುಮ್ಮನೆ ಯಾಕೆ ಇಷ್ಟೊಂದು ಗ್ಯಾಪ್ ಕೊಡ್ಬೋದು ಅಂತ ನೋಡಿ. ಹುರುಳಿ ಎಲ್ಲ ಹಾಕಿದ್ದೆ, ಹುರುಳಿ, ಸೆಣಬು, ಜೇನು ಪೆಟ್ಟಿಗೆ ಕೂಡ ಇಟ್ಟಿದ್ದೆ. ಜೇನು ನಮ್ಮಲ್ಲಿ ನಿಲ್ಲಿಲ್ಲ, ಪಾಪ ಅವಕ್ಕೆ ಊಟ ಬೇಕಲ್ಲ, ಹಾಗಾಗಿ ಅದು ಹೊರಟೋಗ್ಬಿಡ್ತು. ಇದು ನೋಡಿ, ಇಲ್ಲಿ ಒಂದು ಆ್ಯಪಲ್ ಗಿಡ, ಇದು ಆ್ಯಪಲ್ ಕೂಡ ಇದೆ. ಇಲ್ಲಿ ಹಾಕಿದೆ ನೋಡಿ, ಇಲ್ಲಿ ಹೂವೆಲ್ಲ ಹಾಕ್ತಾಯಿದೆ. ನೋಡಿ, ಇಲ್ಲಿ ಮರಗೆಣಸು ಕೂಡ ಹಾಕ್ಕೊಂಡಿದ್ದೀನಿ. ಮರಗೆಣಸು ಕೂಡ ತುಂಬ ಚೆನ್ನಾಗಿ ಬಂದಿದ್ದೀವಿ. ಒಂದು ಕಡ್ಡಿಯಿಂದ ಎಷ್ಟೊಂದು ಮರಗೆಣಸು ನಾನು ಮಾಡ್ಕೊಂಡಿದ್ದೀವಿ ಅಂತಂದರೆ ಅಷ್ಟೊಂದು ಮಾಡ್ಕೊಂಡು. ಇಲ್ಲೆಲ್ಲ ಹುಲ್ಲು ಅಂತೂ ಸಿಕ್ಕಾಬಡೆ ಇದೆ. ಇಲ್ಲೊಂದು ಇದು ಬೀಜದ ಗಿಡನೇ, ಇದನ್ನು ಅದು ಲೆಮನ್ನು ಇದೆ. ಆ್ಯಂಡ್ ನೋಡಿ, ಇಲ್ಲಿ ಸುಬಾಬುಲ ಇದೇ ಬೇಲಿಲಿ ಬಿದ್ದುಬಿಟ್ಟು ನಾವು ಹುಟ್ಟಿರೋಂಥ ಗಿಡ ನಮ್ಮ ಮನೆ ಹತ್ರ ಇತ್ತು. ಅದನ್ನು ತಗೊಂಬಂದು ಇಲ್ಲಿ ಹಾಕಿದ್ವಿ. ಅದೊಂದು ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಸೀಬೆಕಾಯಿ. ಈ ಗಿಡದ್ದೆ ಇದೆಲ್ಲ ಬಂದ್ಬಿಟ್ಟು ತೈವಾನ್ ವೈಟು. ಬಟ್ ಅಷ್ಟು ಸೂಟಬಲ್ ಆಗಲಿಲ್ಲ ನಮ್ಮ ಜಾಗಕ್ಕಿದು. ಬಟ್ ಅದಕ್ಕೆ ಪಕ್ಕ ಕೆಮಿಕಲೆಲ್ಲ ಹಾಕಿ ಬೆಳಿಬೇಕು. ಹಾಗಾಗಿ ನಮ್ಮಲ್ಲಿ ನಾವು ಕೆಮಿಕಲ್ ಯೂಸ್ ಮಾಡಲ್ಲ, ನಮ್ಗೆ ಅದು ಇಷ್ಟವೂ ಇಲ್ಲ. ಬೆಳೆದ್ರೆ ನ್ಯಾಚುರಲೇ ಬೆಳಿಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟ್ ಆಗಿರೋದ್ರಿಂದ ನೋಡಿ, ಮಹಾಗನಿ ಎಲ್ಲ ಅತ್ಯದ್ಭುತವಾಗಿದೆ ನೋಡಿ. ಇಲ್ಲಿ ಬಾರ್ಡ್ರಿಗೆ ಇಲ್ಲೆಲ್ಲ ಒಳಗಡೆ ಗ್ಯಾಪ್ ಬಿಟ್ಟಿರುತ್ತೆಲ್ಲ ಇದು ಹಾಕ್ಕೊಂಡಿದ್ದೀನಿ. ಮರಗೆಣಸಿದೆ, ಇದು ಸೀಬೆ ಗಿಡ, ಎಲ್ಲ ತೆಗಿಬೇಕು ಇದನ್ನು. ಮಹಾಗನಿ ಕೂಡ ಅತ್ಯದ್ಭುತವಾಗಿ ಬಂದಿದೆ. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಏನಿದು ಅನಾನಸ್, ಅದೇ ಕೂಡ ನೋಡಿ. ಒಂದು 10 ಅಡಿ ಹೋಗ್ಬಿಟ್ಟಿದೆ ಮಹಾಗನಿ ಗಿಡಗಳು. ಸೊ ಇವಾಗ ಮಹಾಗನಿ ಗಿಡ 10 ಅಡಿ ಹೋಗಿದ್ದರಿಂದ ನಾನು ಇದಕ್ಕೆ ಪೆಪ್ಪರ್ ಹಬ್ಸ್ಬೋದು. ನೋಡೋಣ, ಏನು ಪೆಪ್ಪರ್ ಹಾಕ್ಬೋದು, ವಿಳ್ಯದೆಲೆ ಹಾಕ್ಬೋದು, ಏನು ಬೇಕಾದರೂ ಹಾಕ್ಬೋದು. ಈಗ ಒಂದು ತೋಟ ನಮ್ಮದು ಒಂದು ಈ ರೀತಿ ಕಳೆ ಇದೆ ಸ್ನೇಹಿತರೆ. ಓಹೋ, ನಮ್ಮ ನಾಯಿ ಬೇರೆ ಬಂದಲ್ಲಿ ಕೂತವನೆ ರಾಜ. ಇದೆಲ್ಲ ಇದೆ. ಆ್ಯಂಡ್ ತೆಂಗು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಬಟ್ ಏನಂದರೆ ಸಿಕ್ಕಾಪಟ್ಟೆ ಹತ್ರ ಆಯಿತು ಅಂತ. ಬಟ್ ನೋಡೋಣ, ಅದು ಯಾವ್ದಾರು ಎಕ್ಸ್ಚೇಂಜ್ ಮಾಡೋಣ. ಈಗ ಹಾಕಿ 1 ವರ್ಷದ ಗಿಡ ಅಲ್ವಾ,
ಮಧ್ಯದಲ್ಲಿ ಗ್ಯಾಪ್ ಇದೆ, ಅಲ್ಲಿಗೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. ತುಂಬ ಹತ್ರ ಆದರೆ ನಾನು ಯಾವುದೋ ಒಂದು ಕಾನ್ಸೆಪ್ಟಲ್ಲಿ ಮಾಡಿದೆ, ಅದು ನೋಡಿದ್ರೆ ಇವು ಕೂಡ ಅದು ತುಂಬ ದೊಡ್ಡದಾದವಲ್ಲ ಗಿಡಗಳು. ಬಟರ್ ಫ್ರೂಟ್ ಕೂಡ ತುಂಬ ದೊಡ್ಡದಾಯಿತು. ಸೊ ಹಂಗಾಗಿ ಎಲ್ಲ ಎಕ್ಸ್ಚೇಂಜ್ ಮಾಡೋಣ. ನೋಡಿ ಇದು ಕೂಡ ಎಲ್ಲ ಕೂಡ ಈ ಸಲ ಇದೇ ಫಸ್ಟ್ ಟೈಮು ನನಗೆ ಕ್ರ್ಯಾಪ್ ಬರ್ತಾ ಇರೋದು. ಫಸ್ಟ್ ಟೈಮ್ ನನಗೆ ಹೂವೆಲ್ಲ ಆಗಿ ಕಾಯಿ ಕಚ್ಚಿರೋದು. ಇದು ಕೂಡ ಒಂದು ನೋಡಿ ಬಂದಿದೆ, ಇದು ಕೂಡ ತುಂಬ ಚೆನ್ನಾಗಿದೆ. ಇದೊಂದು ಬಲೂನ್ ವೆರೈಟಿ, ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇದೊಂದು 50 ಗಿಡ ಇದೆ, ಲಕ್ಷ್ಮಣ ಫಲ. ನೋಡೋಕ್ಕೆ ಅತ್ಯದ್ಭುತವಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಸ್ನೇಹಿತರೆ. ಯಾವುದೇ ರೀತಿ ಒಂದೇ ಒಂದು ಕಾಳು ರಾಸಾಯನಿಕ ಬಳಸಿಲ್ಲ ನಾನು, ಇದಕ್ಕೆ ಬಳಸೋದು ಇಲ್ಲ, ನನಗದ್ರ ಅವಶ್ಯಕತೆ ಇಲ್ಲ. ನೋಡಿ ಇಲ್ಲಿ ಸೆಣಬು ಹಾಕಿದ್ದೆ, ಸೆಣಬು ಉರುಳಿ ಎರಡೂ ಮಿಕ್ಸ್ ಮಾಡಿ ಹಾಕಿದ್ದೆ, ಎಲ್ಲ ಬ್ರಷ್ ಕಟ್ಟಿಂಗಲ್ಲಿ ಹೊಡೆದಾಕಿದೆ. ಸೊ ನುಗ್ಗೆ ಹಾಕಿದೆ ನೋಡಿ, ಇದು ಭಾಗ್ಯ ಅಂತ. ಇದಷ್ಟು ನನಗೆ ಬರಲಿಲ್ಲ, ಇದನ್ನೆಲ್ಲ ರಿಪ್ಲೇಸ್ಮೆಂಟ್ ಮಾಡಿ PKM ಒಂದಿದೆ ನನ್ನ ಹತ್ರ. ಅದನ್ನು ಇವಾಗ ನಾನು ಪ್ಲಾಂಟೇಷನ್ ಮಾಡಬೇಕೀಗ. ಯಾವಾಗ ಇದು ಮೇ ಆಗಿರೋದ್ರಿಂದ ಜೂನಿಗೆಲ್ಲ ಪ್ಲಾಂಟೇಷನ್ ಅಂದರೆ ನಾನು ಬೀಜನೇ ಊರೋಣ ಅಂತ, ಎಲ್ಲ ಬೆಡ್ ಸಿಸ್ಟಮ್ ಮಾಡಿ ಮಾಡೋಣ ಅಂತ ಪ್ಲ್ಯಾನಿಂಗಲ್ಲಿದ್ದೀನಿ. ಸೊ ಹಂಗಾಗಿ ಇದೆಲ್ಲ ಹೊಡಿಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಇದೆಲ್ಲ ಹೊಡೆದು ಹುತ್ತು ಎಲ್ಲ ತೊಗೊಂಬರ್ಬೇಕು ಅಂತ ಅಂದರೆ. ನೋಡಿ ಇದು ಆ್ಯಪಲ್ ಗಿಡ. ಆ್ಯಪಲ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಈ ಸಲ ನನಗಿದು. ಒಂದು 3 ಕಾಯಿ ದಪ್ಪದ ಒಂದು ಅರ್ಧ kg ನನಗೆ ಆ್ಯಪಲ್ ಸಿಕ್ತು, ಅರ್ಧ kg ಮೇಲೆ ಸಿಕ್ತು. ನೋಡಿ ಇಲ್ಲಿ ಇದು ಕೂಡ ಅದ್ಭುತವಾಗಿದೆ, ಎಲ್ಲ ಕ್ರಾಪ್ ಸ್ಟಾರ್ಟ್ ಆಗಿದೆ. ಮಾಗನಿ ಇದೆ ನೋಡಿ, ಇದು ಕೂಡ ಸೀಡ್ಲಿಂಗ್ ಗಿಡನೇ. ನೋಡಿ ಇದು ಎಷ್ಟು ಚೆನ್ನಾಗಿ ಕ್ರಾಪ್ ಬಂದಿದೆ ಅಂತಂದರೆ ಅಷ್ಟು ಸೂಪರ್ ಕ್ರಾಪ್ ಬಂದಿದೆ. ಇದು ನೋಡಿ ಸ್ನೇಹಿತರೆ, ಇಷ್ಟು ಬಿಡ್ಬೋದೋ ಗೊತ್ತಿಲ್ಲ, ಬಿಡಬಾರ್ದು. ಯಾಕೆಂದರೆ ನಾನು ಲರ್ನಿಂಗ್ ಪಾಯಿಂಟಿಂದಲೂ ಕಲಿತು ಮಾಡ್ತಾ ಇರೋನು. ನನಗೆ ಫಸ್ಟ್ ಇದು ನಾನು ನಾಟಿ ಮಾಡಿದಾಗ ಒಂದು ಬ್ಲೈಂಡಾಗಿ ಏನೂ ಇಲ್ಲ, ಬಂದೆ ಗಿಡ ಇತ್ತು. ನಾನು ನಮ್ಮ ಹೈ4ಅಲ್ಲಿ ಬೀಜಗಳನ್ನ ತೊಗೊಂಬಂದೆ, ಎಲ್ಲ ನರ್ಸರಿ ಕವರಲ್ಲಿ ಮಾಡಿದೆ, ನೆಡಬೇಕು ಅದನ್ನು, ಎಲ್ಲ ಬಂದ್ಬಿಡ್ತು. ಆಗ ಬಂದೆ ಇಮಿಡಿಯೇಟಾಗಿ ಭೂಮಿಗೆ ಹಾಕ್ಬೇಕಾದ್ರೆ ಪಾಪ ಇದಕ್ಕೆ ಗೊಬ್ಬರ ಕೂಡ ಹಾಕಿಲ್ಲ ನೋಡಿ. ಅಷ್ಟು ನನಗೆ ಐಡಿಯಾ ಇಲ್ಲ ನನಗೆ ಹಾಕಬೇಕು ಬೇಡವಾ ಅಂತ. ಹಾಗಾಗಿ ಸ್ವಲ್ಪ ಲೇಟ್ ತಗೋತೇನೋ ಅಂತ ಅನ್ಕೋತೀವಿ. ಬಟ್ 4 ವರ್ಷಕ್ಕೆ ಬಂದಿದೆ ನನಗೆ ಕ್ರಾಪ್, ಅದು ನನಗೆ ಹ್ಯಾಪಿ ಇದೆ. ಕೆಲವರು ಬೀಜದ ಗಿಡ ಬಂದು 5 ವರ್ಷಕ್ಕೆ 6 ವರ್ಷಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ನನಗೆ 4 ವರ್ಷಕ್ಕೇ ಕಾಯಿಗಳು ಸ್ಟಾರ್ಟ್ ಆಗಿದೆ. ಯಾಕೆ ಅಂತಂದರೆ ನಾವು ಮೇಯ್ನು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಮಣ್ಣಿಗೆ. ಮಣ್ಣಿನ ಫಲವತ್ತತೆ ಇರಬೇಕು. ನಾವು ಮಣ್ಣು ಫಲವತ್ತತೆ ಇತ್ತು ಅಂತಂದರೆ ನಮ್ಮದು ಏನೇ ಒಂದು ಬೀಜ ಹೆಸರು ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಬಟ್ ಏನಂತಂದರೆ ನಾವು ಮಾಡಿದಾಗ ಇದು ಮಣ್ಣು ಅಷ್ಟು ಫಲವತ್ತತೆ ಇಲ್ಲ. ಯಾಕೆ ಅಂತಂದರೆ ನೋಡಿ ಯಾಕೆ ಅಂದರೆ ಇಲ್ಲಿ ನಮಗೆ ಇದನ್ನು JCBಲೆಲ್ಲ ಮಟ್ಟ ಮಾಡಿಸಿದ್ದು ನಾನು, 2 ಹೊಲ ಎತ್ತಿದ್ದು. ಅದನ್ನೆಲ್ಲ ಒಂದು ಮಾಡಬೇಕಾದ್ರೆ ಮೇಲ್ಗಡೆ ಪದರ ಇತ್ತು, ಅದನ್ನು ಅವರು ಎಲ್ಲ ಉಜ್ಜಿಬಿಟ್ಟು ಎಲ್ಲ ಒಂದು ದಿಬ್ಬ ಮಾಡಿಬಿಟ್ರು. ಸೊ ಹಂಗಾಗಿ ಎಲ್ಲ ಇದ್ದಂಥ ಮೇಲ್ಗಡೆ ಚೆನ್ನಾಗಿರೋ ಮಣ್ಣೆಲ್ಲ ಹೊರಟೋಗ್ಬಿಡ್ತು. ಸೊ ಹಾಗಾಗಿ ಅದು ಏನೂ ಮಾಡೋಕ್ಕಾಗಲಿಲ್ಲ. ಅದು ಫಲವತ್ತತೆ ನಾನೇ ಆ ಗಿಡಗಳು ಅದರಿಂದ ಎಲೆಗಳು ಉದುರಿ ಮತ್ತು ಸೆಣಬು ಮತ್ತು ಉರುಳಿ ಎಲ್ಲನ ಹಾಕಿ ಒಂದು ಈ ಲೆವೆಲಿಗೆ ಮಾಡಿದ್ದೀನಿ ಸ್ನೇಹಿತರೆ. ನೋಡಿ ಇದು ಒಂದು ಕೂಡ ಒಂದು ಬೀಜದ್ದೆ. ಯಾಕೆಂದರೆ ನಮಗೆ ಕಸಿ ಮಾಡೋಕ್ಕೆ ಗೊತ್ತಿರೋದ್ರಿಂದ ಇರಲಿ, ನಾಟ್ ಬ್ಯಾಡ್. ನಾನು ಅದನ್ನು ನಮ್ಗೆ ಯಾವ ವೆರೈಟಿ ಬೇಕು ಅದನ್ನು ನಾನು ಕಟ್ಕೋತೀನಿ. ಅದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ಏನು ಹಾಕದೆ ಒಂದು ನೈಸರ್ಗಿಕವಾಗಿ ಆ್ಯಂಡು ಗೊಬ್ಬರನೂ ಕೊಡದೆ ಒಂದು ಮಾಡ್ತಾಯಿದ್ದೀನಿ ತೋಟನ. ಇನ್ನು ಇದಕ್ಕೆ ಏನೇನು ಮಾಡ್ಬೋದು, ಇನ್ನು ಇನ್ಪುಟ್ಸ್ ಏನು ಬೆಳಿಬೋದು ಅಂತ ನಿಮ್ಮಲ್ಲಿ ಯಾರಾದರೂ ಹೇಳೋಂಗಿದ್ರೆ ನನಗೆ ಹೇಳ್ಬೋದು. ಅದನ್ನು ಮಾಡಿ ಇದನ್ನು ಮಾಡಿ ಅಂತ ನಾನು ಎಲ್ಲನೂ ಕೇಳೋಕ್ಕೆ ರೆಡಿ ಇದ್ದೀನಿ. ಯಾಕೆಂದರೆ ನಾನು ಎಲ್ಲಾದರೂ ಕಲಿತು ಮಾಡ್ತಾ ಇರೋದು ಇದು. ನೋಡಿ ತುಂಬ ಖುಷಿ ಇದೆ ನನಗೆ. ನೋಡಿ ಎಲ್ಲ ಸೀಡ್ಲಿಂಗ್ ಗಿಡ ಸ್ನೇಹಿತರೆ, ಎಲ್ಲ ಸೀಡ್ಲಿಂಗ್ ಗಿಡಗಳು. ಇಲ್ಲಿಗೆ ಕೆಲವ್ರು ಅಂದ್ಕೊಂಡ್ರು, ಏನೇನೋ ಮಾಡ್ತಾನೆ ಗುರು, ಇಲ್ಲಿ ರಾಗಿ ಹಾಕು, ಜೋಳ ಹಾಕೋಣ ಸರಿ. ನೋಡಿ ಇದೊಂಥರ ವೆರೈಟಿ, ಇದೊಂದು ಯಾವುದು ನೋಡಿ, ಇದೊಂಥರ ತುಂಬ ಚೆನ್ನಾಗಿದೆ. ಇದು ಕಾಯಿ ಬಂದಿದೆ. ನೋಡಿ ಹಿಂಗೆ. ಈಗ ನಮ್ಮ ಪಕ್ಕದಲ್ಲಿ ನೋಡಿ, ಇದು ಕೂಡ ನನಗೇನು ಒಂದು 5-6 ಅಡಿ ಹತ್ತತ್ರನೇ ಬಂದ್ಬಿಟ್ಟಿದ್ದೀನಿ ಮೋಸ್ಟ್ಲಿ. ಇದನ್ನು
ಇದನ್ನೆಲ್ಲ ಹೊಡಿಬೇಕು, ಹುಲ್ಲೆಲ್ಲ ಹೊಡೆದಾಕಿ ನಂತರ ಇದಕ್ಕೆ ನಾನು ರೋಟ್ರವೇಟ್ರಲ್ಲಿ ಒಂದು ಸೆಂಟ್ರ್ ಲೈನ್ ಮಾಡಿಕೊಂಡು ನಂತರ ಇದಕ್ಕೆ ಈಗ ಬೀಜಗಳನ್ನ ಹಾಕೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಯಾವುದು ನಮ್ಮದು ನುಗ್ಗೆ ಬೀಜ ಇದೆ, ನಮ್ಮದೇ ಗಿಡದ ನುಗ್ಗೆ ಬೀಜ ಇದೆ. ನೋಡಿ ಸ್ನೇಹಿತರೆ, ಇದು ನನ್ನ ಪಕ್ಕದ್ದು ನುಗ್ಗೆ, ಅಡಿಕೆ, ತೆಂಗು, ಬಾಳೆ ಇದನ್ನೆಲ್ಲ ಮಾಡಿದ್ದೀನಿ. ಇದು ಮಾತ್ರ ಖಾಲಿ ಬಟರ್ ಫ್ರೂಟು, ಆಮೇಲೆ ತೆಂಗು ಇದೆ, ಬಟರ್ ಫ್ರೂಟ್ ಇದೆ, ಆಮೇಲೆ ನುಗ್ಗೆ ಹೆಂಗೆ ನೆಕ್ಸ್ಟ್ ಮಾಡೋದು. ಬಾರ್ಡ್ರಿಗೆಲ್ಲ ಮಹಾಗನಿ ಇದೆ, ಲಕ್ಷ್ಮಣ ಫಲ ಇದೆ, ಸೀಬೆ ಇತ್ತು, ಸೀಬೆ ಎಲ್ಲ ನಾನು ತೆಗೆದುಬಿಟ್ಟಿದ್ದೆ.